ಈಗಾಗಲೇ ನಾವು ಗಮನಿಸಿದ್ದೀವಿ ಕಾಂತಾರ ಚಿತ್ತ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಇಡೀ ದೇಶವನ್ನೇ ಜನರ ಮನ್ನಣೆಯನ್ನ ಗಳಿಸಿದಂತಹ ಕಾಂತಾರ ಚಿತ್ತ ಸ್ಯಾಂಡಲ್ವುಡ್ ನಟನಿಗೆ ಮೈಸಂಥಾಯ ದೈವ. ಏನೇ ಸಮಸ್ಯೆ ಎದುರಾದ್ರೂ ಕೂಡ ಕುಗ್ಗುಬೇಡ, ನಾನಿದ್ದೀನಿ, ಏನಾದ್ರೂ ಆಗಲಿ ನಾನಿದ್ದೀನಿ, ನೀನು ಮುನ್ನುಗ್ಗು, ಏನೇ ಸಮಸ್ಯೆ ಬಂದರೂ ಕೂಡ ಹೆದರಬೇಡ, ಬೆದರಬೇಡ, ಕುಗ್ಗಲು ಬೇಡ, ಎಲ್ಲಕ್ಕೂ ನಾನು ಇರ್ತೀನಿ, ನೀನು ಮುಂದೆ ಸಾಗು, ನಿನ್ನ ಬೆನ್ನ ಹಿಂದೆ ನಾನು ಇದ್ದೇ ಇರ್ತೀನಿ. ಸ್ಯಾಂಡಲ್ವುಡ್ ನಟನಿಗೆ ಮೈಸಂಥಾಯ ದೈವ ಈ ನುಡಿಗಳನ್ನ ನುಡಿದಿರುವಂತದ್ದು. ಸ್ಯಾಂಡಲ್ವುಡ್ ನಟನಿಗೆ ಮೈಸಂಥಾಯ ದೈವ ಈ ನುಡಿಗಳನ್ನ ನುಡಿದಿರುವಂತದ್ದು. ಹಾಗಾದ್ರೆ ಯಾವ ಸ್ಯಾಂಡಲ್ವುಡ್ ನಟನಿಗೆ ಮೈಸಂಥಾಯ ದೈವ ಈ ನುಡಿಗಳನ್ನ, ದೈವ ನುಡಿಗಳನ್ನ ಹಾಗಾದ್ರೆ ನುಡಿತು? ಆ ಸ್ಯಾಂಡಲ್ವುಡ್ ನಟ ಯಾರು ಅನ್ನುವಂತಹ ಕೌತುಕ ಈಗ ಮೂಡಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಇಂತಹದ್ದೇ ಚಿತ್ರವನ್ನ ನಾವು ಗಮನಿಸಿದ್ದೀವಿ. ದೇಶದಾದ್ಯಂತ ಸತ್ತು ಗದ್ದಲವನ್ನ ಉಂಟು ಮಾಡಿತ್ತು ಚಿತ್ರ. ಮಗ್ನವಾಗಿ ದೈವ ಸೇವೆಯನ್ನ ಕಣ್ತುಂಬಿಕೊಂಡಿದ್ರು ರಿಷಬ್ ಶೆಟ್ಟಿ. ಮಗ್ನವಾಗಿದ್ರು ದೈವದ ಸೇವೆಯಲ್ಲಿ ತಲ್ಲೀನರಾಗಿದ್ರು. ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದಲ್ಲಿ ಈ ನುಡಿಯನ್ನ ನುಡಿದಿದೆ ಮೈಸಂಥಾಯ ದೈವ. ನಟ ರಿಷಬ್ ಶೆಟ್ಟಿ ತಲೆ ಸವರಿ ಆಶೀರ್ವಾದವನ್ನ ಮಾಡಿದೆ ದೈವ. ಈಗಾಗಲೇ ಕಾಂತಾರ ಚಿತ್ರ ಯಶಸ್ವಿಯಾಗಿದೆ. ದೇಶದಾದ್ಯಂತ ಈಗ ಕನ್ನಡ ಚಿತ್ರರಂಗವನ್ನ ಹಾಡಿ ಹೊಗಳಿದಂತೆ ಮಾಡಿದ ಕಾಂತಾರ ಚಿತ್ರ ಯಶಸ್ವಿ ಆದ ಬೆನ್ನಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರ 2 ಚಿತ್ರವನ್ನ ಮಾಡೋದಕ್ಕೆ, ದೈವದ ಆಶೀರ್ವಾದವನ್ನ ಪಡೆಯೋದಕ್ಕೆ ತೆರಳಿದ್ರು. ಮಗ್ನವಾಗಿ ದೈವ ಸೇವೆ ಕಣ್ತುಂಬಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಮಗ್ನವಾಗಿ ದೈವ ಸೇವೆ ಕಣ್ತುಂಬಿಕೊಂಡ ನಂತರ ಆ ದೈವ ಹೇಳಿದೆ, ನೀನು ಇಟ್ಟ ಹೆಜ್ಜೆಯನ್ನ ಮುಂದೆ ಇಡು, ಯಾವುದೇ ಕಾರಣಕ್ಕೂ ಕೂಡ ನಿನ್ನೆ ಹಿಂದೆ ಇಡಬೇಡ, ನಾನು ನಿನ್ನ ಹಿಂದೆ ಇರ್ತೀನಿ ಅನ್ನುವಂತಹ ದೈವ ನುಡಿಯನ್ನ ನುಡಿದಿರುವಂತದ್ದು ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದಲ್ಲಿ ಜಾತ್ರೆಯಲ್ಲಿ ದೈವದ ನುಡಿಗಳು ಹೊರಬಂದಿರುವಂತದ್ದು. ಇದರಿಂದ ಮತ್ತಷ್ಟು ಧೈರ್ಯ, ಆತ್ಮಸ್ಥೈರ್ಯ ಹೆಚ್ಚಾಗಿದೆ. ತಲ್ಲೀನರಾಗಿದ್ದಾರೆ ರಿಷಬ್ ಶೆಟ್ಟಿ ಅವರು. ಗಮನಿಸ್ತಾ ಇದ್ದೀರಾ, ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಜಾತ್ರೆಯಲ್ಲಿ ರಿಷಬ್ ಶೆಟ್ಟಿ ಅವರು ತೆರಳಿರ್ತಾರೆ. ಅಂತಹ ಸಂದರ್ಭದಲ್ಲಿ ದೈವ ನುಡಿದಿದೆ, ಏನೇ ಆದ್ರೂ ಕೂಡ ಮುಂದೆ ಏನ್ ಹೆಜ್ಜೆ ಇಡಬೇಕು ಅಂತ ಅನ್ಕೊಂಡಿದೆಯೋ ಆ ಹೆಜ್ಜೆಯನ್ನ ಇಡು, ಯಾವ ಸಮಸ್ಯೆ ಬಂದ್ರೂ ಕೂಡ ಕುಗ್ಗುಬೇಡ, ನಾನು ನಿನ್ನ ಬೆನ್ನ ಹಿಂದೆ ಸದಾ ಇರ್ತೀನಿ ಅನ್ನುವಂತಹ ಧೈರ್ಯದ ನುಡಿಗಳನ್ನ ದೈವ ಆಡಿರುವಂತದ್ದು. ಒಟ್ಟಾರೆಯಾಗಿ ಸ್ಯಾಂಡಲ್ವುಡ್ ನಟನಿಗೆ ಮತ್ತಷ್ಟು ಬೂಸ್ಟ್ ಸಿಕ್ಕಿದೆ. ವಯಸ್ಸಂತಾಯ ದೈವ ನುಡಿದಿರೋದು, ಆಶೀರ್ವಾದವನ್ನ ಮಾಡಿರೋದು, ತಲೆಗೆ ಸವರಿ ಯಾವಾಗ್ಲೂ ಕೂಡ ನಾನು ನಿನ್ನ ಬೆನ್ನ ಹಿಂದೆ ಇರ್ತೀನಿ ಅನ್ನುವಂತಹ ಧೈರ್ಯವನ್ನ ತುಂಬಿದೆ. ಸ್ಯಾಂಡಲ್ವುಡ್ ನ ಬಹು ಬೇಡಿಕೆಯ ನಟ ರಿಷಬ್ ಶೆಟ್ಟಿ ದೈವದ ಮುಂದೆ ಹಾಗಾದ್ರೆ ತಮ್ಮ ಕಷ್ಟವನ್ನ ತೋಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಂತಾರ ಅಧ್ಯಾಯ 1ರ ಹಿನ್ನೆಲೆ ರಿಷಬ್ ಶೆಟ್ಟಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿದೆ. ಬ್ಯಾಕ್ ಟು ಬ್ಯಾಕ್, ಒಂದಲ್ಲ ಎರಡಲ್ಲ, ಸಾಲು ಸಾಲು ಸವಾಲುಗಳು ಎದುರಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ದೈವ ಪ್ರೇರಣೆ ಪಡೆಯೋದಕ್ಕೆ ರಿಷಬ್ಗೆ ಮುನ್ಸೂಚನೆ ಸಿಕ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಸಿನಿಮಾದ ಬ್ಯುಸಿ ಶೆಡ್ಯೂಲ್ ಮಧ್ಯೆಯೂ ಕೂಡ ಏಕಾಏಕಿ ದೈವ ಕೋಲದಲ್ಲಿ ಭಾಗಿಯಾಗಿದ್ರು. ಕಾಂತಾರ ಬ್ಯುಸಿ ನಡುವೆಯೂ ಕೂಡ ಭೇಟಿ ಮಾಡಿದ್ದಾರೆ. ಇದರ ಹಿಂದೆ ಇರುವಂತಹ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಂತಾರ ಚಿತ್ರ ದೇಶದಾದ್ಯಂತ ಜನಮನ್ನಣೆಯನ್ನ ಗಳಿಸಿದೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ ರಿಷಬ್ ಶೆಟ್ಟಿ ಅವರು. ಕಾಂತಾರ 2 ಚಿತ್ರಕ್ಕಾಗಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಆಗ್ತಾ ಇದೆ. ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗಿದ್ದಾರೆ. ದೈವವು ಕೂಡ ಈಗ ರಿಷಬ್ ಶೆಟ್ಟಿ ಅವರ ಬೆನ್ನ ಹಿಂದೆ ಇರ್ತೀನಿ, ನಾನು ಯಾವತ್ತೂ ಕೂಡ ನಿನ್ನ ಕಣ್ಗಾವಲಾಗಿರ್ತೀನಿ ಅನ್ನುವಂತಹ ಧೈರ್ಯವನ್ನ ತುಂಬಿರುವಂತದ್ದು. ಒಟ್ಟಾರೆಯಾಗಿ ಏಕಾಏಕಿ ಭೇಟಿ ನೀಡಿರೋದು ಕುತೂಹಲವನ್ನ ಕೆರಳಿಸ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ.